ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಹೊಸದಾಗಿ ನನ್ನ ಗಿಡದಲ್ಲಿ ಫಸ್ಟ್ ಸಲ ಈ ವರ್ಷದ ಮೊದಲನೇ ಹೂವು ನನ್ನ ಕಲರ್ ಇದೆ. ನನ್ನ ಗಾರ್ಡನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಈ ವರ್ಷದ ಮೊದಲನೇ ಹೂವು ನನ್ನ ಗಾರ್ಡನಲ್ಲಿ, ನನ್ನ ಹತ್ರ ಇರೋ ಕಲರ್ಸಲ್ಲಿ. ನೋಡಿ ಗುಲಾಬಿ ಅಂತೂ ಯಾವ ಥರ ಬಿಟ್ಟಿದೆ ಅಂತ. ಎರಡು ಗಿಡದಲ್ಲೂ ಸೇಮ್ ಹಾಗೆ ನಾನು ಅದು ಹಿಂದೆಗಡೆ ಹಾಕಿರೋದು, ಅಲ್ಲೇನು ಜಾಸ್ತಿ ಬಿಸಿಲು ಬೀಳಲ್ಲ, ಆದರೆ ಇಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ನೋಡಿ. ಇದು ಚಿಕ್ಕಮಂಗ್ಳೂರು ಕೊಟ್ಟಿರೋ ಇದು ಗೆಡ್ಡೆ ಅಂತ ಹೇಳಿದ್ನಲ್ಲ, ಎಷ್ಟು ಚೆನ್ನಾಗಿ ಫ್ಲವರಿಂಗಲ್ಲಿ ಬಿಟ್ಟಿದೆ. ಒಂದೇ ಗಿಡದಲ್ಲಿ ಎಷ್ಟೊಂದು ಡಾಲಿಯಾ, ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದೊಂದು ವೆರೈಟಿ, ಇದು ಕೂಡ ಅವರೇ ಕೊಟ್ಟಿರೋ ಅಂಥದ್ದು ನೋಡಿ. ಇದು ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ, ತುಂಬ ಚೆನ್ನಾಗಿ ಹೂವು ಬಿಟ್ಟಿದೆ. ಇದು ನೋಡಿ, ಇದು ಒಂದು ವೆರೈಟಿ, ಇದು ಅಷ್ಟೇ ತುಂಬ ಚೆನ್ನಾಗಿ ಹೂವು ಬಿಟ್ಟಿದೆ. ಇದು ನನ್ನ ಹತ್ರ ಇರೋದೇನೆ ಈ ಸಲ. ಇದು ಅಲ್ಲೇ ಸುಮಾರು ನನ್ನ ಗಾರ್ಡನಲ್ಲಿ ಯಾವಾಗಲೂ ಹೂವು ಬಿಡ್ತಾನೆ ಇರುತ್ತೆ, ನೋಡಿರ್ತೀರ, ನಾನು ಶಾರ್ಟ್ಸ್ಗಳಲ್ಲಿ ಹಾಕಿರ್ತೀನಿ ನೋಡಿ ಯಾವ ಥರ ಇದೆ ಅಂತ. ತೆಂಡೆ ಥರ ಗೊಂಚಲಾಗಿ ಮೊಗ್ಗಳಿದೆ, ಹೂ ಕೂಡ ಆಗಿದೆ. ಇಲ್ಲಿ ಬಾಗಿಲು ಮೇಲೆ ಇಟ್ಟಿದ್ದಂಥ ಸೇವಂತಿಗೆ ಗಿಡಗಳಿಗೆಲ್ಲ ಕಡ್ಡಿ ಇಟ್ಟು ದಾರ ಕಟ್ಟಿದ್ದೀನಿ, ಕೆಳಗಡೆ ಎಲ್ಲ ಗಾಡಿ ಆಡಿ ಅಂತ ನೋಡಿ. ಐರೇ ಬರಲ್ಲ ಅಂತೀರ, ನಂದು ಗ್ರೋ ಬ್ಯಾಗಿಂದ ಈಚೆನೇ ಬರ್ತಾ ಇದೆ ಐರು. ಇದೇ ರೀತಿ ಮಾಡೋದು ನೋಡಿ. ಈ ರೀತಿ ಕಟ್ಟೋದ್ರಿಂದ ಕೆಳಗಡೆಗೆ ಮಣ್ಣು ಸರ್ಕ್ಯುಲೇಟ್ಸ್ಗೆ ಗಾಳಿ ಆಡೋದ್ರಿಂದ ಗಿಡಗಳ ಗ್ರೋತ್ ಆಗುತ್ತೆ, ಮತ್ತು ಕೆಳಗಡೆ ಐರು ಬರೋಕ್ಕೆ ಕೂಡ ಸಹಾಯ ಆಗುತ್ತೆ. ನಾನು ಕಡ್ಡಿ ಕಟ್ಟೋದೆಲ್ಲ ಏನು ವಿಡಿಯೋ ಮಾಡಿಲ್ಲ, ಜಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಈ ರೀತಿ ಕಟ್ಟಿದ್ದೀನಿ, ಆಲ್ರೆಡಿ ಮೊಗ್ಗಳೆಲ್ಲ ಶುರುವಾಗಿದೆ ನೋಡಿ. ಇದು ಆರೆಂಜು, ಒಂದು ಸಲ ನಾನು ವೀಡಿಯೋದಲ್ಲಿ ನೋಡಿದರೆ ಗೊತ್ತಿರುತ್ತೆ, ಈ ಥರ ಮೊಗ್ಗಾಗಿದೆ. ಮತ್ತು ಗುಲಾಬಿ ಎಲ್ಲ ಹೂ ಬಿಟ್ಟಾಗಿತ್ತಲ್ಲ, ಎಲ್ಲ ಟ್ರಿಮ್ ಮಾಡಿಬಿಟ್ಟು ಒಂದು ಸೈಡ್ ಜೋಡಿಸಿದ್ದೀನಿ ನೋಡಿ. ಈ ಥರ ಇದೆ. ಇದು ಪನ್ನೀರ್ ರೋಸ್ ಅಂತೂ ತುಂಬಾ ಸ್ಮೆಲ್ ಇದೆ, ಅಂದರೆ ಸಿಕ್ಕಾಪಟ್ಟೆ ಫ್ರಾಗ್ರೆನ್ಸ್ ಇದೆ. ಅದನ್ನು ಕೂಡ ಹಾಕಿದ್ದೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಕಲರ್ ಕೂಡ ಎಲ್ಲ ಗಿಡಗಳನ್ನೂ ಕಟಿಂಗ್ ಮಾಡಿದ್ದೀನಿ. ಇವಾಗ ನೋಡಬೇಕು ಯಾವುದು ಪ್ರೋಗ್ರೆಸ್ಸಲ್ಲಿದೆ ಅಂತ. ಅಂದರೆ ಇನ್ನೂ ಇವಾಗ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಯಾವುದು ಗೊಬ್ಬರ ಕೊಟ್ಟಿಲ್ಲ. ಗೊಬ್ಬರ ಕೊಡುವಾಗ ನಿಮಗೆ ತೋರಿಸ್ತೀನಿ ನೋಡಿ. ಸುಮಾರು ಜನ ಕೇಳ್ತಾ ಇದ್ರಲ್ಲ, ಎಲ್ಲೋ ಕನಕಾಂಬರ ಔಟ್ ಆಫ್ ಸ್ಟಾಕ್ ಆಗಿದೆಯಾ ಅಂತ. ಇಲ್ಲ ನೋಡಿ, ಇಷ್ಟು ಗಿಡ ಮಾತ್ರ ಇದೆ. ಯಾರಿಗಾದರೆ ಬೇಕಂದರೆ ಬುಕ್ ಮಾಡ್ಕೊಳ್ಳಿ ನೋಡಿ. ಇದು ಒಂಥರ ಡೈಸಿ ಶೋ ಪ್ಲ್ಯಾಂಟ್ಸ್, ತುಂಬ ಗೊಂಚಲಾಗಿ ಬಿಟ್ಟಿದೆ. ಇದು ಕೂಡ ಅವೈಲೇಬಲ್ ಇದೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಅಂತ, ಇದು ತುಂಬ ಚೆನ್ನಾಗಿದೆ ನೋಡಿ. ಇದು ಬಂದ್ಬಿಟ್ಟು ಮಧುಮಾಲತಿ ಗಿಡದಲ್ಲಿ ಇದು ಒಂದು ವೆರೈಟಿ, ಇದು ತುಂಬ ಚೆನ್ನಾಗಿ ಹೂ ಬಿಡುತ್ತೆ, ಒಂದೇ ಗಿಡ ಇರೋದು. ಆಮೇಲೆ ಕರಿಬೇವು ಗಿಡ ಇದೆ, ಸ್ವೀಟ್ ಲೆಮನ್ ಇದೆ, ಆಮೇಲೆ ಕಣಗ್ಲು ಗಿಡ ಇದೆ, ಮತ್ತು ಸೂಜಿ ಮಲ್ಲಿಗೆ ಗಿಡ ಇದೆ. ಮತ್ತು ನೋಡಿ ದಾಸವಾಳ ಅಂತೂ ಇದು ಎಷ್ಟು ಚೆನ್ನಾಗಿದೆ ಕಲರು. ಮತ್ತು ಇದರಲ್ಲಿ ನೋಡಿ ಯೆಲ್ಲೋ ಮತ್ತು ರೆಡ್ಡು ತುಂಬ ಚೆನ್ನಾಗಿದೆ ನೋಡಿ. ಪನ್ನೀರ್ ರೋಸ್ ಅಂತೂ ಇನ್ನೊಂದು 4-5 ಗಿಡನೇ ಉಳ್ಕೊಂಡಿರೋದು, ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ. ನಾನು ಏನಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ನನಗೆ ಟೈಮ್ ಸಿಗ್ತಾಯಿಲ್ಲ ನೋಡಿ. ಕಾಕ ಗಿಡನೂ ಅಷ್ಟೇ ಇನ್ನೊಂದು 2 ಗಿಡ ಇದೆ, ಮರಳೆ ಗಿಡ 1 ಗಿಡ ಇದೆ. ಆಮೇಲೆ ವಿಳ್ಯದೆಲೆನೂ ಅಷ್ಟೇ ಇನ್ನೊಂದು 10 ಕೂಡ ಸಿಗುತ್ತೆ. ನಾಟಿ ವೆರೈಟೀಲಿ ಪಿಂಕು ಮತ್ತು ವೈಟ್ ಇದೆ. ದಾಸವಾಳ ಕಲೆಕ್ಷನ್ ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ ನೋಡಿ. ಇದು ಬಂದ್ಬಿಟ್ಟು ಲೆಮನ್ ಎಲ್ಲೋ ಅಂತ ಹೇಳ್ಬಿಟ್ಟು, ಇದು ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಗುಲಾಬಿ ಹೂವು ಅಂತ. ಇದೊಂಥರ ವೈಟು ಮತ್ತು ಪಿಂಕು ಎರಡು ಮಿಕ್ಸಲ್ಲಿದೆ, ತುಂಬ ಚೆನ್ನಾಗಿದೆ. ಮತ್ತು ಇದು ಅಷ್ಟೇ, ಇನ್ನೂ ಸುಮಾರು ಅರಳಬೇಕು, ಅರಳಿದಾಗ ವಿಡಿಯೋ ಹಾಕ್ತೀನಿ ನೋಡಿ. ಇದು ಮಾಮೂಲಿ ನಾರ್ಮಲ್ ಕನಕಾಂಬರ ಗಿಡಗಳೆಲ್ಲ ಮತ್ತೆ ಬಂದಿದೆ, ಯಾರಿಗಾದರೆ ಬೇಕಂದರೆ ಬುಕ್ ಮಾಡ್ಕೊಳ್ಳಿ ಅಷ್ಟೇ. ಈ ವರ್ಷದ ಮೊದಲನೇ ಡೇರೆ, ಎಷ್ಟು ಚೆನ್ನಾಗಿದೆ ಕಲರ್ ಅಂತ, ಅರಳಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ಇವಾಗ ಡಾಲಿಯಾ ಕಟ್ಟಿಂಗ್ಸ್ ಹೊಸದಾಗಿ ಹಾಕಿರೋ ಅಂಥದ್ದು. ಇದು ಯಾವ ರೀತಿ ಸೆಟ್ ಆಗುತ್ತೆ ನೋಡಬೇಕು. ಈ ರೀತಿ ಹಾಕಿಟ್ಟಿದ್ದೀನಿ, ಅದನ್ನೇ ನಾನು ಹಾಕುವಾಗ ವೀಡಿಯೋ ಮಾಡಿಲ್ಲ ನೋಡಿ. ಇದು ನೆಲ್ಲ ಅವರೆಕಾಯಿ, ಎಷ್ಟು ಚಪ್ಪರದ ಅವರೆಕಾಯಿ ಅಂತಿರಲ್ಲ, ಆದರೆ ಇದು ಬಳ್ಳಿ ಥರ ಹೋಗಲ್ಲ, ಕೆಳಗಡೆನೇ ಬಿಡುತ್ತೆ ನೋಡ್ಬೋದು. ತೆಂಗಿನ ಮರ ಸುತ್ತನೂ ಕೂಡ ಹಾಕ್ಕೊಂಡಿದ್ದೀನಿ, ಎಷ್ಟೊಂದು ಕಾಯಿಗಳು ಗೊಂಚಲು ಥರ ಬಿಟ್ಟಿದೆ ಅಂತ. ಮತ್ತು ಹೂವು ಹಂಗೆ ಇದೆ ನೋಡಿ. ಇದು ಅಡ್ಲೆ ಗಿಡದಲ್ಲೆಲ್ಲ ಕಾಯಿ ಶುರುವಾಗ್ತಾ ಇದೆ ನೋಡಿ.
ಯಾವ ಥರ ಶುರುವಾಗಿದೆ ಕಾಯಿ ಅಂತ ನೋಡಿ. ಬಳ್ಳಿನೂ ಅಷ್ಟೇ ಯಾವ ಥರ ಹಬ್ಕೊಂಡು ಹೋಗಿದೆ ಅಂತ ನೋಡಿ. ಇದು ಬ್ಲೂ ಶಂಖಪುಷ್ಪ 5 ಸುತ್ತಿಂದು ತುಂಬ ಚೆನ್ನಾಗಿದೆ ಕಲರು. ಇವಾಗ ನಾನು ಹಬ್ಬಿಸ್ತಾ ಇದ್ದೀನಿ ತೆಂಗಿನ ಮರಕ್ಕೆ. ಈ ಥರ ಹಬ್ಬಿಸ್ಕೊತಾ ಇದ್ದೀನಿ. ಮೇಲ್ಮೆಣ್ಸಿನ್ಕಾಯಿ ಅಂದರೆ ವೈಟ್ ಚಿಲ್ಲಿ ಹೈಬಿಸ್ಕಸ್ ಅಂತ ನೋಡ್ತಾ ಇರ್ಬೋದು ನೀವು. ಒಂದೇ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟೊಂದು ಕಾಯಿ ಬಿಟ್ಟಿದೆ. ಒಂದೇ ಗಿಡ ಇದು ನೋಡ್ಬೋದು ನೀವು. ಒಂದೇ ಗಿಡನೇ ಇಷ್ಟು ಚೆನ್ನಾಗಿ ಹಬ್ಕೊಂಡು ಇಷ್ಟೊಂದೆಲ್ಲ ಕಾಯಿ ಬಿಟ್ಟಿದೆ ನನ್ನ ಗಾರ್ಡನಲ್ಲಿ. ಯಾವ ಥರ ಬಿಟ್ಟಿದೆ ಅಂತ ನೋಡಿ. ಈ ಟೈಪು ಚಿಲ್ಲಿ ಹೈಬಿಸ್ಕಸ್ಸು ಈ ಥರದ್ದು ಒಂದು ಗಿಡ ಇತ್ತು ಅಂದರೆ ಇದು ಎಲ್ದು ಬೆನಿಫಿಟ್ಸ್ ಇದೆ ಅಂತ ನಾನು ಸುಮಾರು ವೀಡಿಯೋಗಳು ಕೂಡ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಗಾಂಧಾರಿ ಮೆಣಸು ಅಂತಲೂ ಸಹ ಕರೀತಾರೆ. ನಾನು ಈ ಥರದ್ದು 2 ಗಿಡ ಇಟ್ಕೊಂಡಿದ್ದೀನಿ. ಇದು 1 ಗಿಡ ತುಂಬ ಚೆನ್ನಾಗಿ ಹರಡ್ಕೊಂಡಿದೆ. ಈ ದಾಸವಾಳ ಅಂತೂ ತುಂಬಾ ಚೆನ್ನಾಗಿದೆ. ಯಾವ ಥರ ಇದೆ ಅಂತ ನೋಡೋಕ್ಕೆ ಅದಕ್ಕೊಂದು ಬೊಗಸೆ ಅಷ್ಟು ಅಗಲ ನೋಡಿ, ಕೈ ಅಗಲ ಅಷ್ಟು ಅಗಲ ದಾಸವಾಳ ಇದೆ. ನನಗಂತೂ ನನ್ನ ಗಾರ್ಡನಲ್ಲಿ ಹೂಗಳನ್ನ ನೋಡೇ ಖುಷಿಯಾಗುತ್ತೆ ನೋಡಿ. ಇದೆಲ್ಲ ನನ್ನ ಸೇವಂತಿಗೆ ಗಿಡಗಳು ಹಾಕಿರೋ ಅಂಥದ್ದು. ಎಷ್ಟು ಚೆನ್ನಾಗಿದೆ ಅಂತ. ಅದರಲ್ಲಿ ನನಗೆ ಪರ್ಪಲ್ ಒಂದು ಹೂ ಬಿಡ್ತಿದೆ, ಇನ್ನು ಮಿಕ್ಕಿದೆಲ್ಲ ಹೂ ಬಿಡೋಕ್ಕೆ ರೆಡಿಯಾಗಿದೆ. ಇದು ಫುಲ್ಲು ಸೇವಂತಿಗೆನೇ ನಾನು ನೆಲದಲ್ಲಿ ಹಾಕಿರೋ ಅಂಥದ್ದು. ಗ್ರೋ ಬ್ಯಾಗೆಲ್ಲ ಕೂಡ ಹಾಕಿದ್ದೀನಿ, ಪಾಟಲ್ಲಿ ಕೂಡ ಹಾಕಿದ್ದೀನಿ. ಆದರೆ ಪಾಟಲ್ಲಿ ಗ್ರೋ ಬೆಲೆ ಹಾಕೋದು ನನ್ನ ಹತ್ರ ಉಳಿಯೋದೇ ಇಲ್ಲ. ಯಾಕಂದರೆ ಎಷ್ಟೇ ಸಲ ಹಾಕಿದ್ರು ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೊರಟೋಗ್ತಾರೆ. ಆದರೆ ನೆಲದ್ದು ಹಂಗೆ ಪರ್ಚೇಸ್ ಮಾಡೋಕ್ಕಾಗಲ್ವಲ್ಲ, ಹಂಗಾಗಿ ನಾನು ನೆಲಕ್ಕೆ ಜಾಸ್ತಿ ಹಾಕ್ಕೊಂಡಿರೋದು. ಇಲ್ಲಿರೋ ಅಂಥ ದಾಸವಾಳ ಗಿಡಗಳು ಹೊಸ ಗಿಡಗಳು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿರೋವಂಥ ಗಿಡಗಳೆಲ್ಲ ಹೊಸ ಗಿಡಗಳು ಮತ್ತೆ ಹಾಕಿಟ್ಟಿರೋದು. ಹಳೆ ಗಿಡಗಳು ಅಷ್ಟು ಕೂಡ ಸೇಲ್ ಔಟ್ ಆಗಿತ್ತು. ಹಳೆ ಗಿಡದಲ್ಲಿ ಇದು ಒಂದೇ ನೋಡಿ ಉಳ್ಕೊಂಡಿರೋದು. ಎಲ್ಲೋ ಅದು ನೋಡಿ ಮರ ಥರ ಇದೆ ನೋಡಿ. ಇಷ್ಟು ಚಿಕ್ಕ ಪಾಟಲ್ಲೇ ಎಷ್ಟು ಚೆನ್ನಾಗಿ ಗುಂಚಲಾಗಿ ರೆಕ್ಕೆಗಳನ್ನೆಲ್ಲ ಹೊಡ್ಕೊಂಡು ಮೊಗ್ಗಳಾಗಿದೆ. ರೆಕ್ಕೆ ಎಲ್ಲ ಹೊಡೆದು ಮೊಗ್ಗಾಗಿದೆ ಅಂತ ನಾನು ಪಾಟಲ್ಲೇ ಬೆಳೆಸಿದ್ದೀನಿ. ನೆಲ ಇದೆ ನಿಮಗೆ, ನೆಲದಲ್ಲಿ ಬೆಳೆಸ್ಕೊತೀರಾ, ಅದಕ್ಕೆ ಅಷ್ಟು ಚೆನ್ನಾಗಿ ಹೂ ಬರುತ್ತೆ ಅಂತ ಹೇಳ್ತೀರಲ್ಲ ನೋಡಿ. ನಾನು ಇಷ್ಟು ಚಿಕ್ಕದೆ ನೋಡಿ, ಇಷ್ಟೇ ಚಿಕ್ಕ ಪಾಟಲ್ಲಿ ಎಷ್ಟು ಚೆನ್ನಾಗಿ ಬರ್ಸಿದ್ದೀನಿ ಗಿಡನ ಅಂತ ನೋಡ್ಬೋದು ನೀವು. ಅದರಲ್ಲೂ ಮೊಗ್ಗು ನೋಡಿ ಎಷ್ಟು ಥರ ಇದೆ, ಎಷ್ಟಿದೆ ಅಂತ ತುಂಬಾ ಇದೆ ನೋಡಿ. ಪಾಟಲ್ಲೇ ಬೆಳೆಸ್ತಾ ಇರೋದು. ಈ ಥರ ನಾನು ಬೆಳೆಸೋದ್ರಿಂದ ನನ್ನ ಹತ್ರ ಪಾಟೇ ಬಿಡಲ್ಲ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೆಲ್ಲ ಇವಾಗ ರೀಸೆಂಟಾಗಿ ಹಾಕಿರೋ ಅಂಥ ಗಿಡಗಳು. ಮತ್ತು ರೀಸೆಂಟಾಗಿ ಹಾಕಿಟ್ಟಿದ್ದೀನಿ. ಅದನ್ನು ನನಗೆ ಎಷ್ಟೇ ಹಾಕಿಟ್ರು ನನ್ನ ಹತ್ರ ಗಿಡಗಳನ್ನ ಬಿಡಲ್ಲ, ಪಾಟ್ ಸಮೇತನೇ ತೊಗೊಂಡೋಗ್ತಾರೆ. ಇದು ಒಂದನ್ನು ಮರೆಯಲ್ಲಿ ಇಟ್ಕೊಂಡಿದ್ದೀನಿ, ಹಂಗಾಗಿ ಇದು ಹೋಗಿಲ್ಲ. ಇದು ಈಗ ಹಾಕಿ ರೀಸೆಟ್ ಮಾಡಿದ್ದೀನಿ ನೋಡಿ. ಇಲ್ಲಿ ಫಸ್ಟು ಅಲ್ಲಿಗೆ ಹಾಕಿದಂಥ ಜಾಗನ ತೆಗೆದು, ಅಲ್ಲಿಗೆ ಎಲ್ಲ ತುಂಬ ನೀರು ಬಿದ್ದು ಹಾಳಾಗಿತ್ತು, ಅದನ್ನು ತೆಗೆದು ಸಿಮೆಂಟ್ ಇಟ್ಟಿಗೆನ ಇಟ್ಟು ಈ ರೀತಿ ನಾನು ಜೋಡಿಸಿರೋ ಅಂಥದ್ದು ನೋಡ್ಬೋದು ನೀವು. ಇದೆಲ್ಲ ಹೊಸ ಗಿಡಗಳು ಹಾಕಿರೋ ಅಂಥದ್ದು. ಹಳೆಯ ಗಿಡ ಎಲ್ಲ ಖಾಲಿಯಾಗಿದೆ, ಮತ್ತು ಹೊಸ್ದಾಗಿ ಹಾಕಿಟ್ಟಿದ್ದೀನಿ. ಆದರೆ ನನಗೆ ಗಾರ್ಡನಲ್ಲಿ ಇಟ್ಕೊಳ್ಳೋಕೆ ಬಿಡಲ್ಲ, ಎಲ್ಲ ಔಟ್ ಆಫ್ ಸ್ಟಾಕ್ ಆಗುತ್ತೆ ನೋಡಿ. ಇದು ಸೇವಂತಿಗೆ, ಇದು ಶಾಂತ ಕೃಷಿಕ ಅವ್ರು ಕೊಟ್ಟಿದ್ದು ನೋಡಿ. ಇದು ಅವರು ತಮಿಳಿಯನ್ ಸೆಲ್ವಿ ಅವ್ರು ಕಳಿಸಿದಂಥದ್ರಲ್ಲಿ ಚೆರ್ರಿ. ಇದು 3ನೇ ಸಲ ಬಿಡ್ತಾಯಿದೆ. ನನ್ನ ಮಗಳು ನೋಡಿಲ್ಲ, ನೋಡಿದರೆ ಅದನ್ನು ಬಿಡ್ತಿರ್ಲಿಲ್ಲ, ಕಿತ್ಕೊಂಡು ತಿಂತಾಯಿದ್ಲು ನೋಡಿ. ಇದು ಹೈಡ್ರಾನ್ಸಾ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇವಾಗೆಲ್ಲ ಹೂ ತೆಗೆದಿದ್ದೀನಿ, ಅದಾದಮೇಲೆ ಮತ್ತೆ ಹೊಡೆದಿದೆ ನೋಡಿ. ಇದು ಸೇವಂತಿಗೆ, ಇದೆಲ್ಲ ರೈನ್ ಲಿಲ್ಲಿ ನೋಡಿ. ಇದು ಅವರೇ ಎಲ್ವಿ ಅವ್ರು ಕಳಿಸಿದೆ ಗಿಡ 12 ಸುತ್ತಿಂದು. ಎಷ್ಟು ಚೆನ್ನಾಗಾಗಿದೆ. ನಾನು ಅದರಲ್ಲಿ ಸುಮ್ಮನೆ ಒಂದೊಂದು ಕಟಿಂಗ್ ಇಟ್ಟಿದ್ದೆ. ಸೇವಂತಿಗೆ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಇದು ರೆಡ್ ಕಲರ್ ಸೇವಂತಿಗೆ ನೋಡಿ. ಇದು ಪಿಟೋನಿಯಾ, ಇದಂತೂ ತುಂಬ ಚೆನ್ನಾಗಿರುತ್ತೆ. ಮೆಕ್ಸಿಕನ್ ಪಿಟೋನಿಯಾ. ಇದರಲ್ಲಿ 2 ವೆರೈಟೀಸ್ ಇದೆ ನನ್ನ ಹತ್ರ, ವೈಟು ಮತ್ತು ಬ್ಲೂ ನೋಡಿ. ಇದು ಅಷ್ಟೇ, ಇದೊಂಥರ ಶೋ ಗಿಡ. ಇದು ಹೂ ಬಿಟ್ಟಾಗ ತೋರಿಸ್ತೀನಿ. ಮರ್ಗ ಇದೆಲ್ಲ ಫುಲ್ಲು ಸೇವಂತಿಗೆ ನೋಡ್ಬೋದು ನೀವು. ದಾಸವಾಳ ಮತ್ತೆ ನಾನು ಹೊಸ್ದಾಗಿ ಹಾಕಿರೋ ಅಂಥದ್ದು, ಯಾವುದೂ ಹಳೆ ಗಿಡ ಇಲ್ಲ. ನಂದು ಅಷ್ಟು ಪಾಟು ಕೂಡ ಸೇಲಾಗಿದೆ, ಅದಕ್ಕೆ ಈ ಸೈಡ್ ವೀಡಿಯೋ ಮಾಡಿರಲಿಲ್ಲ. ನೆನ್ನೆ ಎಲ್ಲ ಕ್ಲೀನಿಂಗ್ ಮಾಡಿ ಆಲ್ಟ್ರ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇದೆಲ್ಲ ನಂದು ಸೇವಂತಿಗೆ ಪ್ಲ್ಯಾಂಟೇಷನು ಇಷ್ಟು ಚೆನ್ನಾಗಿ ಇದೆ
ನೋಡಿ ಇಲ್ಲಿ ಪರ್ಪಲ್ ಅಷ್ಟೊಂದು ಪಾಟ್ ಇತ್ತಲ್ಲ ಎಲ್ಲ ಖಾಲಿಯಾಗಿದೆ. ಬರೀ 2-3 ಪ್ಲಾಂಟ್ ಮಾತ್ರ ಉಳ್ಕೊಂಡಿದೆ ಹೂ ಬಿಟ್ಟಿರೋದು, ಅಷ್ಟು ಖಾಲಿಯಾಗಿದೆ. ಇದು ಲ್ಯಾವೆಂಡರ್ ಕಲರು. ಇದು ಹೂವು ತುಂಬಾ ಚೆನ್ನಾಗಿದೆ ಶಂಖಪುಷ್ಪದಲ್ಲಿ. ಅದನ್ನು ಸೀಡ್ಸ್ ಮಾಡೋಣ ಅಂತೇಳಿ ಸೀಡ್ಸಿಗೆ ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚಿಕ್ಕದಲ್ಲೇ ಎಷ್ಟೊಂದು, ಅಂದರೆ ಇದಕ್ಕೆ ನೀರು ಒಂದು ಬೇಕಷ್ಟೇ, ಯಾವ ಗೊಬ್ಬರನೂ ಕೇಳಲ್ಲ, ಏನೂ ಕೇಳಲ್ಲ. ಇದು ವೈಟು ಆಲ್ರೆಡಿ ಸಿಂಗಲ್ ಪೆಟಲ್ ನೀವು ನೋಡಿದ್ದೀರಾ. ಅದನ್ನೆಲ್ಲ ನಾನು ತೆಗೆದಿದ್ದೀನಿ, ಕ್ಲೀನ್ ಮಾಡಿಬಿಟ್ಟು ಮತ್ತೆ ಹೊಸ್ದಾಗಿ ಬಳ್ಳಿ ಹಾಕಿದ್ದೀನಿ. ನೋಡಿ ಇದು ಬ್ಲೂ ಕಲರ್ ಸಿಂಗಲ್ ಪೆಟಲ್ಲು, ಇದನ್ನು ಅಷ್ಟೇ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೀನಿ. ಇನ್ನು ಇದು ದ್ರಾಕ್ಷಿ ಬಳ್ಳಿ ಅವ್ರು ಕೊಟ್ಟಿದ್ದಂಥದ್ದೇನೆ, ಸೆಲ್ವಿ ಅವರು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಅವರು ಒಂದು ಕಟ್ಟಿಂಗ್ ರೀತಿಯಲ್ಲಿ ಕೊಟ್ಟಿದ್ದರು, ಅದು ವಿಡಿಯೋ ಹಾಕಿದ್ದೀನಿ ನೋಡಿ. ಇದು ಇವಾಗ ಈ ಥರ ಇದೆ ನೋಡಿ. ಇದೆಲ್ಲ ಇನ್ನು ಸೇವಂತಿಗೆ ಗಿಡಗಳು ಪಾಟಲ್ಲಿರೋ ಅಂಥದ್ದು ನೋಡಿ. ಇದು ಇಗ್ಸೋರ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದೆಲ್ಲ ಇವಾಗ ರೀಸೆಂಟಾಗಿ ಹಾಕಿರುವಂಥ ಗಿಡಗಳು ನೋಡಿ. ಇದು ಮೆಣಸಿನ ಸಸಿ, ಕನಕಾಂಬರ ಸಸಿ, ಇದಂತೂ ಕೋಲಿಯಸ್ ಅಂತೂ ತುಂಬಾ ಚೆನ್ನಾಗಿದೆ. ಇದೊಂಥರ ಪಿಂಕ್ ಅಂದರೆ ಗಣೇಶ ಕಲರ್ ಗುಲಾಬಿ ಚೆನ್ನಾಗಿದೆ ನೋಡಿ. ಇದೆಲ್ಲ ಇವಾಗ ಹೊಸದಾಗಿ ಆಲ್ಟ್ರ್ ಮಾಡಿರೋದು ನೋಡಿ. ಇದು ಜಾಜಿ ಗಿಡ ಅಂತೂ ಎಷ್ಟು ಮೊಗ್ಗಾಗಿದೆ, ಎಷ್ಟು ಚಿಕ್ಕ ಗಿಡದಲ್ಲೇ ನೋಡಿ. ಇದು ತೆಂಗಿನ ಮರದಡೆ ಕುರಿ ಗೊಬ್ಬರ ಯಾಕೆ ಕುರಿ ಗೊಬ್ಬರ ತಂದ ತಕ್ಷಣ ಡೈರೆಕ್ಟಾಗಿ ಯೂಸ್ ಮಾಡ್ತಾರೆ ನೋಡಿ. ನಾನು ಈ ರೀತಿ ಸುರ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕೋದ್ರಿಂದ ಅದು ಪೌಡ್ರ್ ಥರ ಆಗುತ್ತೆ. ಆಮೇಲೆ ಸ್ವಲ್ಪ ಹಳೇದಾದರೆ ಗಿಡಗಳಿಗೆ ಒಳ್ಳೆಯದು. ಫ್ರೆಶ್ ಆಗಿದ್ದಾಗ ಹಾಕಿದ್ರೆ ತುಂಬ ಹೆವಿ ಹೀಟಾಗಿರುತ್ತೆ, ಹಾಗಾಗಿ ನಾವು ಅದನ್ನು ಯೂಸ್ ಮಾಡಲ್ಲ. ನಾನು ಈ ರೀತಿ ತೆಂಗಿನ ಮರದ ಬುಡಕ್ಕೆ ಉಯ್ದುಬಿಟ್ಟು ಸ್ವಲ್ಪ ನೀರೆಲ್ಲ ಹಾಕಿ ಅದನ್ನು ಒಂದು ಸ್ವಲ್ಪ ಹಳೇದಾಗೋದಕ್ಕೆ ಬಿಟ್ಟು ಆಮೇಲೆ ನಾನು ಯೂಸ್ ಮಾಡೋವಂಥದ್ದು. ಎಸ್ಪೆಷಲಿ ಇದನ್ನೇ ನಿಮಗೆ ತೋರಿಸ್ಬೇಕು ಅಂತ ಇರೋದು. ಯಾಕಂದರೆ ಇದು ಯಾವುದು ನಾನು ಪರ್ಚೇಸ್ ಮಾಡಿರೋವಂಥದ್ದಲ್ಲ, ಎಲ್ಲ ನನಗೆ ವೀವರ್ಸ್ಗಳು ಕಳಿಸ್ಕೊಟ್ಟಿರೋ ಅಂಥ ಗಿಡಗಳು. ಅದೆಲ್ಲ ಇಲ್ಲಿ ನಾನು ಹಾಕಿ ಇಟ್ಟಿದ್ದೀನಿ. ಶೋ ಪ್ಲ್ಯಾಂಟ್ಸ್ ಆಗಿರ್ಬೋದು, ಸುಗಂಧರಾಜ ಆಗಿರ್ಬೋದು, ಈ ವಿನಿಕಾ ಫ್ಲವರ್ಸ್ಗಳಾಗಿರ್ಬೋದು, ಈ ಶೋ ಪ್ಲ್ಯಾಂಟ್ಸ್ಗಳಾಗಿರ್ಬೋದು, ಇದನ್ನೆಲ್ಲ ನಾನು ಆಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡಿ. ಇಲ್ಲಿ ಬಾಳೆ ಗಿಡ ಇತ್ತು, ನಿಮಗೆ ಗೊತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿ ನಾನು ಈ ರೀತಿ ಕೊಟ್ಟಿರೋ ಅಂಥವ್ರದ್ದೆಲ್ಲ ನೆನಪಿಗೆ ಅಂತೇಳಿ ಎಲ್ಲ ಒಂದೇ ಕಡೆ ಇಟ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ. ಇದು ಯಾವುದೂ ನಾನು ಪರ್ಚೇಸಿಂಗ್ ಮಾಡಿರೋದಲ್ಲ, ಎಲ್ಲ ಇದಿಷ್ಟು ನನಗೆ ವೀವರ್ಸ್ ಕಳಿಸಿರೋದು. ಅದರಲ್ಲೂ ಈ ಸೇವಂತಿಗೆಗಳು ಪಾಟಲ್ಲಿ ಏನು ಕಳಿಸಿದೆಯೋ ಇದನ್ನು ವಿಜಯ್ ಶಾಂತಿಯವರು ನನಗೆ ಕಳಿಸ್ಕೊಟ್ಟಿದ್ದ. ಅದರಲ್ಲೂ 100 ಪ್ಲ್ಯಾಂಟ್ಸ್ ಸೇವಂತಿಗೆ ಕಳಿಸ್ಕೊಟ್ಟಿದ್ರು. ನಾನು ಎಲ್ಲ ಪ್ಲ್ಯಾಂಟ್ಸನ್ನು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಎಲ್ಲನೂ ನಾನು ಪಾಟು, ನೆಲ ಎಲ್ಲದರಲ್ಲೂ ಹಾಕಿದ್ದೀನಿ. ಅಷ್ಟೊಂದು ಗಿಡ 1-2 ಗಿಡ ಕೊಡೋಕ್ಕೆ ಇನ್ನು ಮುಂದೆ ನೋಡ್ತಾರೆ. ಅವ್ರು ನನಗೆ ಅಷ್ಟೊಂದು ಸೇವಂತಿಗೆ ಗಿಡಗಳನ್ನ ಕಳಿಸ್ಕೊಟ್ಟಿದ್ದಾರೆ. ನನಗಂತೂ ತುಂಬಾ ಖುಷಿಯಾಗಿದೆ. ನೀರು ಸೋನೆ ಗಿಡ ಅಂತಾರಲ್ಲ, ಬಟ್ ನನ್ನ ಹತ್ರ ನಮ್ಮ ವೆದರ್ಗೆ ಬರುತ್ತಾ ಅಂತ ಚೆಕ್ ಮಾಡೋದಕ್ಕೆ 2 ಕಟಿಂಗ್ ಕೊಟ್ಟಿದ್ರು. ಬಟ್ ತುಂಬ ಚೆನ್ನಾಗಿ ಹೂ ಬರುತ್ತೆ ನೋಡಿ. ಇದು ಸಂಡೇ ಮಂಡೇ ಎಸ್ಟರ್ಡೇ ಅಂತೇಳಿ ಇದು ಹೂ ಬಿಟ್ಟ ತುಂಬ ಸ್ಮೆಲ್ ಇರುತ್ತಂತೆ. ಇನ್ನೂ ಹೂ ಶುರುವಾಗಿಲ್ಲ, ಅದು ರೀಕಟ್ ಮಾಡಿ ಮಡಗಿದ್ದೀನಿ. ಇದು ಒಂಥರ ನಾಟಿ ವೆರೈಟಿ. ಹೂ ಬಿಟ್ಟಾಗಿ ತೋರಿಸ್ತೀನಿ, ವೈಟು ಪಿಂಕು ನೋಡಿ. ಇದೆಲ್ಲ ಪೋರ್ಚುಲ, ಇದನ್ನು ಹ್ಯಾಂಗಿಂಗ್ ಪಾಟಲ್ಲಿ ಹಾಕಿದ್ದೀನಿ. ಇದೆಲ್ಲ ಗೊತ್ತು ನಮ್ಮ ದೀಕ್ಷಾಂಗೋಸ್ಕರ ಮತ್ತೆ ನಾನು ಇದು ಮಾಡಿರೋದು. ಇದು ನೋಡಿ, ಇದೆಲ್ಲ ಕಟಿಂಗ್ಸ್ನೇ ಹಾಕಿರ್ತೀನಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇದು ಮಿನಿ ಹೈಬಿಸ್ಕಸ್ ಎಲ್ಲೋ, ಇದರಲ್ಲಿ ಪಿಂಕ್ ಆರೆಂಜ್ ಕಲರು ಇದೆ. ಇದೂ ಅಷ್ಟೇ ನನಗೆ ನನ್ನ ಫ್ರೆಂಡ್ ಅವ್ರು ಕಳಿಸ್ಕೊಟ್ಟಿದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ಮಿನಿ ಹೈಬಿಸ್ಕಸ್ ತುಂಬಾ ಚೆನ್ನಾಗಿದೆ. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅದರಲ್ಲೇ ಆರೆಂಜ್ ಎಷ್ಟು ಚೆನ್ನಾಗಿದೆ, ಚಿಕ್ಕದಾಗಿ ಪುಟ್ಟಾಗಿ ಎಷ್ಟು ಚೆನ್ನಾಗಿದೆ. ಈ ಥರ ಇದು 2 ಸಹ ಅವ್ರು ಕೊಟ್ಟಂಥ ಗಿಡಗಳೇ. ಇದು ಎಷ್ಟು ಚೆನ್ನಾಗಿದೆ ಅಂತ. ನನಗೆ ವಿಜಯ್ ಶಾಂತಿ ಅವರು ಕಳಿಸ್ಕೊಟ್ಟಿರೋ ಗಿಡಗಳನ್ನ ನೋಡಿ ಇಲ್ಲಿ ನೆಲದಲ್ಲೆಲ್ಲ ಹಾಕ್ಕೊಂಡಿದ್ದೀನಿ. ಚಿಕ್ಕ ಗಿಡ ಎಲ್ಲ ಅವ್ರು ಕಳಿಸಿರೋ ಅಂಥದ್ದೇನೆ. ನನಗಂತೂ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು 1 ಸೆಕೆಂಡ್ ವಿಜಯ್ ಶಾಂತಿಯವರು. ಅವರು ಕೊಪ್ಪಳದವರು, ತುಂಬ ಸೇವಂತಿಗೆ ಸಸಿ ಕಳಿಸಿದ್ರು, ಹಾಗಾಗಿ ಹೇಳ್ತಾ ಇದ್ದೀನಿ. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.